ನಮಗೆ ನಾವೇ ಕೊಟ್ಟುಕೊಳ್ಳುವ ಗಿಫ್ಟ್. ಧ್ಯಾನ ಮಾಡೋದಂದರೆ ನಮಗೆ ನಾವೇ ಕೊಡುವ ಗಿಫ್ಟ್ ಅದು. ನಮ್ಮ ಶರೀರದ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ನಾವು ಶಾರೀರಿಕವಾಗಿ ಚೆನ್ನಾಗಿದ್ದರೆ ಏನು ಬೇಕಾದರೂ ಸಾಧಿಸಬಲ್ಲೆವು. ಮಾನಸಿಕವಾಗಿ ಸದೃಢವಾಗಿದ್ದರೆ ಏನನ್ನಾದರೂ ಸಾಧಿಸಬಲ್ಲೆವು. ಇವತ್ತು ಬಹಳಷ್ಟು ಹುಡುಗರು ಡಿಪ್ರೆಸ್ಸಿಗೆ ಹೋಗ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ನನಗೆ ಸೀಟ್ ಸಿಗಲಿಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಮಾರ್ಕ್ಸ್ ಹೆಚ್ಚು ಬರಲಿಲ್ಲ, ಇಂಜಿನಿಯರಿಂಗ್ ಸಿಗಲಿಲ್ಲ, ಮೆಡಿಕಲ್ ಸಿಗಲಿಲ್ಲ, ಮನೇಲಿ ಬೈದರು. ಸಣ್ಣ ಪುಟ್ಟ ವಿಷಯಗಳಿಗೆ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಅಂತ ಯೋಚನೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಧ್ಯಾನ ಮಾಡಿದ ಯಾವ ವಿದ್ಯಾರ್ಥಿ ಅಂತ ಯೋಚನೆಯನ್ನು ಮಾಡಲಾರ. ಜೀವನ ಅದಕ್ಕಿಂತ ದೊಡ್ಡದು. ಆ ಸೀಟೇ ಸರ್ವಸ್ವ ಅಲ್ಲ, ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ಛಲ ಬೇಕು ಮೊದಲು ಮನುಷ್ಯನಿಗೆ. ಸೀಟ್ ಕಳ್ಕೊಂಡ್ರೂ ಆತ್ಮವಿಶ್ವಾಸ ಕಳ್ಕೊಬಾರ್ದು, ಏನನ್ನಾದರೂ ಸಾಧಿಸಬಹುದು. ಬೆಸ್ಟ್ ಎಕ್ಸಾಂಪಲ್ ಅಬ್ದುಲ್ ಕಲಾಂ ಅವರು. ಇದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ಇಸ್ರೋದಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಹಿಮಾಲಯಕ್ಕೆ ಹೋಗಿದ್ರಂತೆ, ಸಪ್ಪೆ ಮುಖ ಹಾಕ್ಕೊಂಡು.